ಹ್ಮ್ ಅಮ್ಮ, ನನ್ನ ಗಂಡನ ಬಗ್ಗೆನೇ ಮಾತಾಡ್ತಿದ್ದೆ ಅಲ್ವಾ? ನನ್ನ ಗಂಡ ಹಂಗೆ, ನನ್ನ ಗಂಡ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ನಿನ್ನ ಮಗನ ಬಗ್ಗೆ ಮಾತಾಡ್ಲಾ? ನಿನ್ನ ಮಗನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಾ? ಯಾಕೆ ಹಿಂಗಂತಿದೀಗ? ಏನಾಯ್ತು? ಏನಾಯ್ತುನಾ? ನಿನ್ನ ಮಗ ಎಂತ ಕೆಲಸ ಮಾಡೋನೆ, ಎಂತ ಅಲ್ಕಾ ಕೆಲಸ ಮಾಡೋನೆ ಅಂತ ಗೊತ್ತಾ? ಏನ್ ಕೆಲಸ ಮಾಡಿದ್ನೆ? ನನ್ನ ಫ್ರೆಂಡ್ ಸೇವಂತಿ ಇಲ್ವೇನಮ್ಮ, ಆ ಸೇವಂತಿ ಜೊತೆ ಓಡೋಗಕ್ಕೆ ರೆಡಿ ಆಗವನೆ ನಿನ್ನ ಮಗ, ಮುದ್ದಿನ ಮಗ. ಏನೇ ಹೇಳ್ತಾ ಇದೀಯಾ? ಆ ಸೇವಂತಿ ಜೊತೆ ಓಡೋಗಕ್ಕೆ ರೆಡಿ ಆಗವನ ನಿನ್ನ ಫ್ರೆಂಡ್ ಅಲ್ವೇನೆ? ಯಾಕೋ ಸುಗುದು ಬುದ್ಧಿ ಹೇಳ್ಬೇಕಿತ್ತಲ್ವೇನೆ? ನಾನು ಯಾಕೆ ಬುದ್ಧಿ ಹೇಳಿ? ನನಗೇನು ತಲೆ ಕೆಟ್ಟೈತಾ ಬುದ್ಧಿ ಹೇಳಕ್ಕೆ? ನಿನಗೆ ಗೊತ್ತಾಗ್ಬೇಕಲ್ಲ ನಿನ್ನ ಮಗ ಏನು, ನಿನ್ನ ಮಗನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಅರ್ಥ ಆಗ್ಬೇಕು ತಾನೆ. ಅರ್ಥ ಆಗ್ಲಿ ಅಂತಾನೆ ನೀ ಬಾಯಿ ಮುಚ್ಕೊಂಡಿದೀನಿ. ನಿನಗೂ ಎಲ್ಲ ಚೆನ್ನಾಗಿ ಅರ್ಥ ಆಗ್ಲಿ ನಿನ್ನ ಮಗನ ಯೋಗ್ಯತೆ ಎಲ್ಲನೂ ಅಂತ ಹೇಳ್ಬಿಟ್ಟು. ಅರ್ಥ ಆದ್ರೆ ತುಂಬಾನೇ ಒಳ್ಳೇದು. ಅಯ್ಯಯ್ಯೋ, ಎಲ್ಲರೂ ಸೇರ್ಕೊಂಡು ಎಲೆಕ್ಷನ್ ಸೋಲಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೀರೋ ಏನೋ? ಎಲ್ಲರೂ ಹಿಂಗೆ ನೀಯ ಮಾಡ್ತಾ ಇದ್ದೀರಾ ಮನೆಯಾಳಿಗಳ. ಪ್ರತಿಯೊಬ್ಬರದು ಇದೇ ನೀಯ ಕತೆ ಆಗೋಗ್ಬಿಡ್ತು. ಹೀಗೆ ಓಡೋಗ್ಬಿಟ್ರೆ ಇವ್ರ ಮಗನೇ ನೀಯ ಹಿಂಗೆ ಓಡೋಗ್ಬಿಟ್ಟವನಂತೆ ಅಂತ ಹೇಳ್ಬಿಟ್ಟು ಜನ ಯಾರು ನನಗೆ ಓಟು ಪಾಟು ಆಗಲಿಲ್ಲ ಅಂತಂದ್ರೆ ನಾನೇನೇ ಮಾಡಲಿ? ಯಾಕ್ಲೇ ಬಂತು ನಿಮಗೆಲ್ಲ ಇಂಥ ದುರ್ಬುದ್ಧಿ ಅಂತಾನೆ ನೀ? ನನಗಂತೂ ಗೊತ್ತಾಯ್ತಿಲ್ಲ. ಯಾಕ್ರಮ್ಮಿ ಎಲ್ಲರೂ ಹಿಂಗೆ ಆಡ್ತಿದ್ದೀರಾ? ಅಯ್ಯೋ, ಎಲೆಕ್ಷನ್ ಗಂಟ ಬಾಯಿ ಮುಚ್ಕೊಂಡಿರ್ರಿ ಅಂದರೆ ಎಲೆಕ್ಷನ್ ಗಂಟನೂ ಬಾಯಿ ಮುಚ್ಕೊಂಡಿರಕ್ಕಿಲ್ವಲ್ಲ ನೀವೆಲ್ಲನೂ? ನನ್ನ ಗಂಡನ ಬಗ್ಗೆ ಮಾತಾಡಿರೋದಕ್ಕೆ ನಾನು ನಿಮ್ಮ ಮಗನ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅಷ್ಟು ಬಿಟ್ಟರೆ ನನಗೇನು ಬೇರೆ ಏನಾದ್ರು ದ್ವೇಷ ಗಿಷ ಐತೇನಮ್ಮ? ಎಂಥದ್ದು ಇಲ್ಲ. ಆ ತಿರ್ಬೋಕಿ ನನ್ನ ಮಗ ಬರಲಿ, ನನ್ನ ಮಗಂಗೆ ಸರಿಯಾಗಿ ಮಾಡ್ತೀನಿ. ಲೋಪರ್ ನನ್ನ ಮಗ ಎಂಥ ಕೆಲಸ ಮಾಡ್ಬಿಟ್ಟು ಅವನಂತೂ ಅಲ್ಲ ಓಡೋಗವನು, ಇನ್ನು ಓಡೈತಾವನು. ಓಡೋಗಿರ್ಬೇಕು ಅಂತ ಅನ್ನಿಸ್ದೆ ಕಣಮ್ಮ ಅವಾಗಲೇನೇನಿಯ. ಇವಳು ಎಲ್ಲೂ ಕಾಣಿಸ್ತಿರ್ಲಿಲ್ಲ ನನ್ನ ಫ್ರೆಂಡುನು. ನನಗನ್ನಿಸ್ದಂಗೆ ಓಡೋಗಿರ್ಬೇಕು ಅಂತ ಅನ್ನಿಸ್ತದೆ. ಓಡೋಗಿರ್ಬೇಕುನಾ? ಲೋಪರ್ ನನ್ನ ಮಗ. ಫೋನ್ ಮಾಡೋಣ, ಯಾಕೆ ಕುಡ್ದಾಗ ಹೊಡಿತೀನಿ ಲೋಪರ್ ನನ್ನ ಮಗಂಗೆ. ಎಲೆಕ್ಷನ್ ಆಗ ಗಂಟ ಯಾವನು ತಾಳಂಗಿಲ್ಲ ಬಿಡಂಗಿಲ್ಲ. ಅಮ್ಮ ಸುಮ್ಮನೆ ಇರು, ನಿನಗೂ ಇಷ್ಟ ಇಲ್ಲ ತಾನೇ ಆ ಪ್ರಿಯ ಮನೆಗಿರೋದು? ಓಡೋದ್ರೆ ಓಡೋಗ್ಲಿ, ಸುಮ್ಮನಿರು. ಆ ಪ್ರಿಯನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಆರಾಮಾಗೇನೇನಿಯ ನಿನಗೆ ಒಳ್ಳೆ ಸಸ್ಯನೇನಿಯ ಬತ್ತಾಳೆ, ನೀನು ಆರಾಮಾಗಿರ್ಬೋದಲ್ವಾ? ಏನು ಹೇಳ್ತಾ ಇದೀಯ ನೀನು? ಕಣಮ್ಮ, ನಿಂಗೆ ಅರ್ಥ ಆಯ್ತಿಲ್ವ ನಾನು ಏನು ಹೇಳ್ತಿದ್ದೀನಿ ಅಂತ? ನೋಡು, ಪ್ರಿಯನ್ನ ಮನೆ ಬಿಟ್ಬಿಟ್ಟು ಕಳಿಸ್ಬಿಡು. ಯಾಕಂದರೆ ಪ್ರಿಯ ನೀನು ಹೇಳಿದ್ದಕ್ಕೆಲ್ಲ ವಿರುದ್ಧನೇನಿಯ. ಏತಿ ಅಂದರೆ ಪ್ರೇತಿ ಅಂತನೇನಿ ಅನ್ನೋದು. ಅದಕ್ಕೇನೆ ಅವಳನ್ನ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ಟು ನನ್ನ ಫ್ರೆಂಡ್ ಅವಳಲ್ಲ, ನನ್ನ ಫ್ರೆಂಡೇನೇನಿಯ ನೀನು ಹೆಂಗೋನು ನಿನ್ನ ಮಗನ ಕೊಟ್ಬಿಟ್ಟು ಮದುವೆ ಮಾಡಿಸಮ್ಮ. ಅಣ್ಣ ಹಿಂಗೆ ಕೊಟ್ಟು ಮದುವೆ ಮಾಡಿಸಿದ್ರೆ ಅಣ್ಣ ಏನೋ ನೀನು ಹೇಳ್ದಂಗೆ ಕೇಳ್ತಾನೆ. ನನ್ನ ಫ್ರೆಂಡು ನೀನು ಹೇಳ್ದಂಗೆ ಕೇಳ್ತಾಳೆ, ನಾನು ಹೇಳ್ದಂಗೂ ಕೇಳ್ತಾಳೆ ನನ್ನ ಫ್ರೆಂಡು. ಆವಾಗ ಎಲ್ಲರೂ ಖುಷಿಯಾಗಿರ್ಬೋದಲ್ವಾ? ಆ ಸೇವಂತಿ ನನ್ನ ಸಸ್ಯ ಆದರೆ ಯಾವಾಗೂ ಎಷ್ಟು ಚೆನ್ನಾಗಿ ಆಂಟಿ 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 ಅಂತ ಮಾತಾಡ್ಸ್ಕೊಂಬಿಟ್ಟು ಬರ್ತಾಳೆ. ನಾನು ಹೇಳಿದ್ದೆಲ್ಲ ಕೇಳ್ತಾಳೆ ಅನ್ನಿಸ್ತದೆ. ಕಣಮ್ಮ, ಹೇಳಿದ್ದೆಲ್ಲ ಕೇಳ್ತಾಳೆ. ಹಂಗಾರೆ ಸರಿ ಮಗಳೇ, ಹಂಗಾರೆ ಸರಿ. ನೀನು ಹೇಳಿದ್ದಕ್ಕೆಲ್ಲನೂ ಸರಿ. ಹುಡುಗಿದ್ದು ಒಳ್ಳೆ ಕೆಲಸ ಏನೇ ಆಯಿತು. ಆ ಮನೆಯಾಳಿ ಮನೆಗೆ ಬರಲಿ, ಅವಾಗ ಹೇಳ್ತೀನಿ ಆ ಮನೆಯಾಳಿಗೆ ಸರಿಯಾಗೇನೇನಿಯ. ಲೇ, ನಿನ್ನ ಗಂಡಂಗೆ ನೀನಂದ್ರೆ ಇಷ್ಟ ಇಲ್ಲ, ಇಲ್ಲಿಂದ ಫಸ್ಟ್ ತೊಲಗು ಅಂತೇಳ್ಬಿಟ್ಟು ನಾನೇನೇ ಸರಿಯಾಗಿ ಹೇಳ್ತೀನಿ. ಬಾಮ, ಒಳಗಡೆ ಸೇವಂತಿ ಅವಳು ಇಲ್ಲ ಈಚೆ ಕಡೆ ಅವಳು. ಎಲ್ಲ ಫಿಕ್ಸ್ ಮಾಡ್ಬಿಡೋಣ. ಸೇವಂತಿ ಜೊತೆ ಮದುವೆನೇನಿಯ ಫಿಕ್ಸ್ ಮಾಡ್ಬಿಡೋಣ. ಬಾಮ. ಬಾ. ಅವಳು ಗಂಟು ಮುಟ್ಟೆನೆಲ್ಲ ಕಟ್ಕೊಂಬಿಟ್ಟು ಹೋಗಂಗೆ ಮಾಡ್ಬೇಕಷ್ಟೇನೆ. ಇವಾಗ ನಾನು ನೀನು ಅವಳು ಗಂಟು ಮುಟ್ಟೆ ಎಲ್ಲಂದ್ರೆ ಕಟ್ಕೊಂಬಿಟ್ಟು ಹೋಗು ಅಂತ ಹೇಳೋಣ. ಕಣಮ್ಮ. ಪ್ರಿಯಾ. ಪ್ರಿಯಾ ಅಲ್ಲ, ಪಿಯ. ಕೋಳಿ ಪಿಯ. ಲೇ, ಇನ್ನ ನಮ್ಮ ಮನೆಗೆ ಏನೇ ನಿನಗೆ ಜಾಗ? ಏನು ಜಾಗ ಅಂತ ಹೇಳಿದ್ರೆ? ಅಲ್ಲ, ನಿನ್ನ ಜಾಗ ಇನ್ನೇನು? ನಮ್ಮ ಅಣ್ಣಯ್ಯ ನಿನ್ನನ್ನು ಕರ್ಕೊಂಬಿಟ್ಟು ಬಂದಿದ್ದು. ಈಗ ನಮ್ಮ ಅಣ್ಣ ಹಿಂಗೇನಿಯ ನೀನು ಬೇಕಾಗಿಲ್ಲ. ನಮ್ಮ ಅಣ್ಣಯ್ಯ ನಿನ್ನ ಹೋಗುತ್ತು ಬಿಟ್ಬಿಟ್ಟು ನನ್ನ ಫ್ರೆಂಡ್ ಜೊತೆ ಓಡೋಗಕ್ಕೆ ರೆಡಿಯಾಗಿದ್ದು ಎಲ್ಲನೂ ಆಯಿತು. ಇನ್ನು ಈ ಮನೆನಾಗ ನಿನಗೆ ಯಾವ ಹಕ್ಕು ಇಲ್ಲ ಇರೋಕ್ಕೆ, ನಿನ್ನ ಯೋಗ್ಯತೆಗೆ. ನನ್ನ ಮಗಂಗೆ ನೀನು ಇಷ್ಟ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಮನೆಗೆ ಇರಿಸ್ಕೊಂಡಿದ್ದೆ. ನನ್ನ ಮಗಂಗೆ ಏನಿಯ ನೀನು ಇಷ್ಟ ಇಲ್ಲ ಅಂತಂದಮೇಲೆ ನೀನು ಇರಿಸ್ಕೊಂಡು ಏನೇ ಪ್ರಯೋಜನ? ನೀನು ಇರಿಸ್ಕೊಂಡು ನೋಡು, ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಹೋಗೋಕ್ಕೆ ರೆಡಿಯಾಗಿರು. ಸೇವಂತಿನ ಈ ಮನೆ ಸಸ್ಯ ಮಾಡ್ಕೊಂತೀನಿ. ಆಮೇಕಿಂದ ಬೇಕಾದ್ರೆ ನೀನು ಏನು ಬೇಕಾದರೂ ಮಾಡಿವಂತೆ. ಗಂಟು ಮುಟ್ಟೆ ನೀನೇ ಕಟ್ಕೊಂತೀಯ, ನಾನೇ ಕಟ್ಲಾ? ಅಮ್ಮ, ಅವಳೇ ಕಟ್ಕೊಂತಳ್ ಬಿಡು, ನಮ್ಗೆ ಯಾಕೆ ರಿಸ್ಕು? ಅಯ್ಯೋ ಅತ್ತೆ, ಆ ಸೇವಂತಿ ನಿಮ್ಮ ಸೊಸೆ ಆಗ್ತಾಳ, ಇಲ್ಲ ಅಂತಂದ್ರೆ ನಿನ್ನ ಮಗಳಿಗೆ ಸೌತಿ ಆಯ್ತಾಳ? ನಿಮ್ಗಿನ್ನೂ ಅರ್ಥನೇ ಆಗಿಲ್ವಲ್ಲ. ಲೇ, ಈ ಮನೆ ಸೊಸೆ ಆಯ್ತಾಳೆ, ನನಗೆ ಸೌತಿ ಆಗೋಕ್ಕೆ ಅವಳು ನನ್ನ ಫ್ರೆಂಡು ಕಣೆ. ಹೌದಾ? ನಿನ್ನ ಫ್ರೆಂಡಾ? ಅಬ್ಬಬ್ಬಬ್ಬಬ್ಬ, ಎಂಥ ಒಳ್ಳೆ ಫ್ರೆಂಡ್ ಇಟ್ಕೊಂಡ್ಬಿಟ್ಟಿದ್ಯಾ ಅಲ್ವಾ ನೀನು? ನಾನು ಅವತ್ತೇನೇನಿಯ ಬಡ್ಕೊಂಡೆ, ನನ್ನ ಮಗ ಸರಿ ಇಲ್ಲ, ಶ್ಯಾಮ ಸರಿ ಇಲ್ಲ, ನನ್ನ ಮಗನ ಕಟ್ಕೋಬೇಡ್ವಿ ಅಂತ ಹೇಳಿದ್ರೆ ಕುಣ್ಕೊಂಡು ಮದುವೆ ಆಗಿರೋನ್ನ ಕಟ್ಕೊಬಿಟ್ಲು. ಇವತ್ತು ನೋಡು, ಸಿಕ್ಕಿರೋ ಹುಡುಗಿಯರ ಜೊತೆ ಎಲ್ಲನೂ ಓಡಾಡ್ಕೊಂಡು ಬಿದ್ದವನೆ. ಅಣ್ಣ, ನೀನ್ ಯಾಕೆ ಮಾತಾಡ್ತಾ ಇದೀಯ ನನ್ನ ಗಂಡನ ಬಗ್ಗೆ? ಮೊದಲು ನೀನು ಹೇಳು. ನಿನ್ ತರ ಸಿಕ್ಕಿರ ಏನೋ ಹೆಂಗಸ್ರ ಜೊತೆ ಎಲ್ಲ ಏನೋ ಹೇಳ್ಕೊಂಡು ಓಡಾಡ ಅಂತನಲ್ಲ ನನ್ನ ಗಂಡ. ಯಾಕ್ಲಾ ಒಳಿಯಂದ್ರ ಬಗ್ಗೆ ಏನೇನೋ ಮಾತಾಡ್ತಾ ಇದೆಯಾ? ಒಳಿಯಂದ್ರು ಅಂಥದ್ದು ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು ಮೊದಲು ನಿನ್ನ ಬಗ್ಗೆ ನೀನು ಯೋಚನೆ ಮಾಡು. ಒಳಿಯಂದ್ರ ಬಗ್ಗೆ ಆಮೇಕಿಂದ ಯೋಚನೆ ಮಾಡಿವಂತೆ. ಮಾಡ್ರದೇನಿ ಅಲ್ಕ ಕೆಲಸ. ನೀನು ಅವಳು ಇವಳು ಫ್ರೆಂಡ್ ಜೊತೆ ಎಲ್ಲ ಓಡಾಡ್ತಿಲ್ವಾ ನೀನು? ಗೊತ್ತಿಲ್ವಾ ನನ್ನ ಕತೆ ಎಲ್ಲ? ನನವೇ ಏನ ಇವಳು ಫ್ರೆಂಡ್ ಜೊತೆ ಓಡಾಡ್ತಿರೋದು? ನಾನೇ ಇಲ್ಲ ಇವಳು ಗಂಡನ? ಏನ್ ಹೇಳ್ತಾ ಇದೀಯಾ? ನನ್ನ ಗಂಡ ಜೊತೆ ಅವಳು ಯಾಕೆ ಓಡಾಡ್ತಾಳೆ? ಅವಳು ಓಡಾಡ್ತಿರೋದು ನಿನ್ ಜೊತೆ. ಲೇ,
ಅವಳು ಯಾಕೆ ನನ್ನ ಗಂಡನ ಜೊತೆ ಓಡಾಡ್ತಾಳೆ? ನಿನ್ನ ಫ್ರೆಂಡು ನಿನ್ನ ಗಂಡನ ಜೊತೆ ಓಡಾಡ್ತಾಳೆ, ನನ್ನ ಗಂಡನ ಜೊತೆ ಓಡಾಡ ಅಂತ ಅವಶ್ಯಕತೆ ಏನಿಲ್ಲ. ಅವಳಿಗೆ ಅವಶ್ಯಕತೆ ಇದ್ರೂ ನನ್ನ ಗಂಡಂಗಿಲ್ಲ ಅಂತ ಇದೆಲ್ಲ ದರಿದ್ರ ಬುದ್ಧಿ ಎಲ್ಲನೂ. ಆ ದರಿದ್ರದ ಬುದ್ಧಿ ಎಲ್ಲ ಇರೋದು ನಿನ್ನ ಗಂಡಂಗೆ. ಅದಕ್ಕೆ ಅಲ್ವಾ ಕಟ್ಕೊಂಡಿರೋಳನ್ನ ಬಿಟ್ಬಿಟ್ಟು ನೀನು ಬಂದು ಕಟ್ಕೊಂಡಿರೋದು. ನಿನ್ನನ್ನು ಯಾವಾಗ ಕಟ್ಕೊಂಡು ನಿನ್ನ ಬಿಟ್ಬಿಟ್ಟು ಇನ್ನೊಬ್ಳಿಂದ ಯಾವಾಗ ಓಡೋಯ್ತಾಳೋ ನಮಗೂ ಗೊತ್ತಿಲ್ಲ. ಲೇ ಪ್ರಿಯಾ, ನಾಲ್ಗೆ ಮೇಲೆ ನಿಗಾ ಇರಲಿ. ಲೋ ಮಗನೇ, ನಿಂಗೆ ಪ್ರಿಯಾ ಅಂದ್ರೆ ಇಷ್ಟ ಇಲ್ಲ ತಾನೆ? ನಿಂಗೆ ಸೇವಂತಿ ಅಂದ್ರೆ ತಾನೇ ಇಷ್ಟ? ಇವಳನ್ನ ಇನ್ನೂ ಮನೆಗೆ ಇಟ್ಕೊಂಡಿದ್ಯಾ? ಮುಗುತ್ ಕಳ್ಸೋ. ಯಾ ಬೇವರ್ಸಿ ಹೇಳ್ದ ನನಗೆ ಸೇವಂತಿ ಇಷ್ಟ, ನನ್ನ ಹೆಂಡತಿ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು? ನನಗೆ ನನ್ನ ಹೆಂಡತಿನೇ ಇಷ್ಟ, ನಂಗೆ ಬೇರೆ ಯಾವಳನ್ನೂ ಇಷ್ಟ ಇಲ್ಲ. ಏನೇ ಮಗಳ ಇದು? ಅಮ್ಮ, ಇವನೇನೆ ನಾಟಕ ಆಡ್ತಾವನೆ. ಹೌದಾ? ಸೇವಂತಿ 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 ಲೇ, ಏನೇ ನೋಡ್ತಾ ಇದೀಯಾ? ನಮ್ಮ ಅಣ್ಣ ತಾನೇ ನೀನು ಹಿಂದೆ ಬಿದ್ದಿದ್ದು, ಅಷ್ಟೇ. ಯಾಕೆ ನೀನು ಹಿಂದೆ ಬಿದ್ದುಬಿಟ್ಟು ಇದಕ್ಕೆಲ್ಲನೂ ಏನು ಐಫೋನ್ ಕೊಡಿಸಿದ್ದು, ಹಾಗೆ ನಿನಗೇನೋ ಶಾಪಿಂಗ್ ಎಲ್ಲ ಮಾಡಿಸಿದ್ದು ನಮ್ಮ ಅಣ್ಣನೇ ತಾನೇ? ಹೇಳೆ, ಕರೆಕ್ಟಾಗಿ ಹೇಳು. ನೀವು ಮಾತಾಡೋದ್ರ ನನ್ನ ಹತ್ರ ರೆಕಾರ್ಡ್ ಐತೆ, ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀಯ? ನಿಜನೇ ಹೇಳು. ನಿನ್ನೆ ಕೇಳ್ತಿರೋದು. ಅದು 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 ಇಲ್ಲ ಇಲ್ಲ ಇಲ್ಲ, ನನಗೆ ನಿಮ್ಮ ಅಣ್ಣ ಎಲ್ಲ ಕೊಡಿಸಿದ್ದು ಐಫೋನ್ನ. ನನಗೆ ಐಫೋನ್ ಕೊಡಿಸಿದ್ದು ನಿನ್ನ ಗಂಡನೇ. ಏನೇ ಬೊಗಳ್ತಾ ಇದೀಯ ನೀನು? ನನ್ನ ಗಂಡ ನಿನಗೆ ಐಫೋನ್ ಕೊಡಿಸುತ್ತೇನೆ? ಐಫೋನ್ನ? ಹಾಂ, ಲೂಫರ್ ನನ್ನ ಮಗ. ಲೇ, ಸುಳ್ಳು ಹೇಳ್ಬೇಡ. ಇವರೆಲ್ಲ ಎದುರಿಸ್ಬಿಟ್ಟು ನಿನಗೆ ಸುಳ್ಳೇಳು ಸುಳ್ಳೇಳು ಅಂತ ಹೇಳ್ಕೊಡ್ತಾವ್ರೆ ತಾನೆ? ನನಗೆ ನಿಜ ಮಾತ್ರ ಹೇಳು, ನಿಜ ಹೇಳು. ಏನಾಗ್ತೈತೆ ಅಂತ ನಿಜ ಮಾತ್ರ ಹೇಳು. ಹೇಳು, ಯಾರು ಕೊಡ್ಸಿದ್ದು ನಿಜ ಹೇಳು. ನಮ್ಮ ಅಮ್ಮನ ಮುಂದೆ ನಿಜ ಹೇಳು. ಅದು ನಿನ್ನ ಗಂಡನೇ ಕೊಡಿಸಿದ್ದು ನನಗೆ ಐಫೋನ್ನ. ಅವನೇನೇ, ನಾನು ಬೇಡ ಅಂದರೂ ಅವನೇ ಕರ್ಕೊಂಡೋಗಿ ಕೊಡಿಸಿದ್ದು. ಮನೆ ಶಾಪಿಂಗ್ ಮಾಡಿಸಿದ್ದು ಎಲ್ಲನೂ ಅವರೇನೇ ಮಾಡಿಸಿದ್ದು. ನಿಮ್ಮ ಯಜಮಾನ್ರೇನೇ ಶ್ಯಾಮ್ ಅವರೇ ಮಾಡಿಸಿದ್ದು. ನಾನು ನನ್ನ ಪಾಡಿಗೆ ನಾನು ಇದ್ರೆ ಬಾ ಪ್ಯಾಟೆಗೆ ಬಾ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಕರೆದ್ರು. ನಾನು ಇಲ್ಲ ಬರೋಕ್ಕಿಲ್ಲ, ನನಗೆ ಕೆಲಸ ಐತೆ ಅಂದ್ರೂ ಇಲ್ಲ ಬಾ, ನಿನ್ನ ಹತ್ರ ಮಾತಾಡಬೇಕು, ನಿಂಗೆ ಏನೋ ಹೇಳ್ಬೇಕು ಬಾ ಅಂತ ಕರೆದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಸರಿ ಅಂತ ಹೇಳಿ ಅವ್ರು ಕರೆದ್ರಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಕ್ಕೆ ಅವರೇನೆ ಬಾ, ನನ್ನ ಹತ್ರ ದುಡ್ಡೈತೆ, ನಿಂಗೆ ಏನೇನು ಬೇಕೋ ಎಲ್ಲನೂ ತಗ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಹೌದಾ ಅಂತ ಹೇಳ್ಬಿಟ್ಟು ನನಗೂ ಬೇಡ ಅಂದೆ ಫಸ್ಟ್ಗೇನೆ. ಅಯ್ಯೋ ಬಾ, ನೀನು ತಲೆ ಕೆಡ್ಸ್ಕೊಬೇಡ, ನಿಂಗೆ ಏನೇನು ಬೇಕೋ ಎಲ್ಲನೂ ತಗ, ನಿಂಗೆ ಏನು ಇಷ್ಟ ಹೇಳು, ಏನು ಇಷ್ಟ ಏನೋ ಅದನ್ನೆಲ್ಲನೂ ತಗ ಅಂತ ಹೇಳ್ಬಿಟ್ಟು ಜಾಸ್ತಿ ಬಲವಂತ ಮಾಡಿದ್ರು. ಅದಕ್ಕೇ ನಾನು ಸರಿ ಬಿಡು, ಇಷ್ಟೊಂದು ಬಲವಂತ ಮಾಡ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ನನಗೆ ಏನೇನು ಬೇಕೋ ಒಂದು ಉಂಗುರ, ಅದು ಇದು ಬಟ್ಟೆ ಎಲ್ಲನೂ ತಗೊಂಬಿಟ್ಟೆ ನಾನಂತೂ. ಅವರೇ ಎಲ್ಲ ಕೊಡಿಸಿದ್ದು, ನಿಮ್ಮ ಯಜಮಾನ್ರೆ ಏನಿಯ. ಬ್ಯಾಡ ಬ್ಯಾಡ ಅಂದ್ರೂ ಕೊಡಿಸಿದ್ರು. ಆಮೇಲೆ ನೀನು ಬೇರೆ ಏನಿಯ ಶಾನೆ ಬಲವಂತ ಮಾಡ್ತಿದ್ದಲ್ಲ, ನಮ್ಮ ಅಣ್ಣಯ್ಯ ಹಿಂದೆ ಬಿದ್ದ, ನಮ್ಮ ಅಣ್ಣಯ್ಯ ನಿನ್ನ ಜೊತೆ ಬತ್ತಾನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿಂಗೆ ಏನು ಹೇಳ್ಬೇಕೋ ಗೊತ್ತಾಗಲಿಲ್ಲ ನಂಗಂತೂ. ನಿಂಗೆ ಏನು ಹೇಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸುಮ್ಮನೆ ನಿಮ್ಮ ಅಣ್ಣಯ್ಯನೇ ಕೊಡಿಸ್ತಾ ಅಂತ ಹೇಳ್ದೆ. ನೀನು ಅಷ್ಟು ಆಸೆಯಿಂದ ನಿಮ್ಮ ಅಣ್ಣಯ್ಯನ ಜೊತೆ ಇರಲಿ ಅಂತ ಕರ್ಕೊಂಬಂದಿದ್ದಲ್ಲ, ನಿಮ್ಮ ಅಣ್ಣಯ್ಯ ನಾನು ಕೆನ್ನೆಗೆ ಪಟ್ಟಿರ್ ಅಂತ ಬಾರಿಸ್ಬಿಟ್ಟು ಕಳಿಸ್ಬಿಟ್ಟ. ಅದಕ್ಕೆ ಇನ್ನು ಬೇರೆ ದಾರಿ ಇರಲಿಲ್ಲ. ನಾನು ಸರಿ ಬಿಡು ಸುಮ್ಮನೆ ಮನೆಗಿರೋಣ ಅಂತ ಇದ್ದೆ, ಅಷ್ಟೇ ನಡೆದಿದ್ದು. ನಂದೇನು ತಪ್ಪೇ ಇಲ್ಲ ಇದ್ರಾಗೆ. ಅಯ್ಯೋ 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 ಅಯ್ಯೋ, ಏನ್ರ ನಡೀತಾ ಇತ್ತಿಲ್ಲ ಎಲ್ಲನೂ? ಹಾಂ ಲೇ, ನೀನು ಹೇಳ್ತಿರೋದೆಲ್ಲ ನಿಜನೇನೆ? ನಿಜ ಬೊಗಳ್ತಿದ್ಯಾನೆ ನೀನು? ನಿಜನೇ ಹೇಳ್ತಾ ಇದ್ದೀನಿ ನೇತ್ರ. ನಿಮ್ಮ ಯಜಮಾನ್ರೆ ಎಲ್ಲನೂ ಕೊಡಿಸಿದ್ದು. ಆಮೇಲೆ ನನಗೆ ಸ್ವಲ್ಪ ಭಯ ಆಯಿತು ನನಗಂತೂ. ಅಯ್ಯೋ ಇದೇನಿದು ಸಿಲಿಂಡ್ರು ದುಡ್ಡೆಲ್ಲ ಖರ್ಚು ಮಾಡಿಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಯಜಮಾನ್ರ ಹತ್ರ ಏನು ದುಡ್ಡು ಕಮ್ಮಿ ಇಲ್ವಲ್ಲ, ಅದಕ್ಕೆ ಕೊಡ್ಸೋರಲ್ಲ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ನಿಮ್ಮ ಯಜಮಾನ್ರೇನೇ ಹೇಳಿದ್ದು, ನನ್ನ ಹತ್ರ ಕೋಟಿ ಬಿಸ್ನೆಸ್ ಐತೆ, ನಾನು ಹಂಗೆ ಬಿಸ್ನೆಸ್ ಮಾಡ್ತೀನಿ ಹಿಂಗೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಯಜಮಾನ್ರೆ ನನ್ನ ಹತ್ರ ಹೇಳಿದ್ದು. ನಾನು ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಲೇ ನಿಂತ್ಕಳೆ ಮನೆಯಾಳಿ, ಎಲ್ಲೋ ಇದ್ದಿದ್ಯಾ ನಿಂತ್ಕಳೆ? ನಿನ್ನಂತೂ ಬಿಡಕ್ಕಿಲ್ಲ, ನನ್ನ ಬುಡಕ್ಕೆ ಬೆಂಕಿ ಇಕ್ಬಿಟ್ಟಲೆ ನೀನಂತೂ. ನೀನು ಇವತ್ತು ಇಟ್ಟಾಡಿಸ್ಕೊಂಡು ಹೊಡಿಲಿಲ್ಲ ಅಂತಂದರೆ ಕೇಳೇ ಬಿತ್ರಿ. ನನ್ನ ಬುಡಕ್ಕೆ ಇಕ್ಬಿಟ್ಲಲ್ಲಪ್ಪ ಬೆಂಕಿಯ. ಎಲ್ಲನೂ ಸೇರ್ಬಿಟ್ಟು ಹಾಳು ಮಾಡ್ಬಿಟ್ರಲ್ಲಪ್ಪ ನನ್ನ ಜೀವನವ. ನನ್ನ ಗಂಡನಿಂದನೇ ಬಿದ್ದವಳಲ್ಲ ಆ ಲೋಪರ್ ನನ್ನ ಮಗ. ನನ್ನ ಗಂಡ ನನಗೊಂದು 10 ರೂಪಾಯಿ ಸೀರೆ ಕೊಡ್ಸೋಕೆ ಯೋಗ್ಯತೆ ಇಲ್ಲ, ಇವಳಿಗೆ ಐಫೋನ್ ಕೊಡ್ಸವನಲ್ಲ. ಅವನಿನ ಎಂತ ಬಿಟ್ಟು ನನ್ನ ಮಗ ಇರ್ಬೇಡ ಇವಳು. ಈಗ ಗೊತ್ತಾಯ್ತಾ ಯಾರ ಗಂಡ ಯಾರಿಂದ ಬಿದ್ದವ್ರೆ ಅಂತ ಹೇಳ್ಬಿಟ್ಟು? ನನ್ನ ಗಂಡ ನಿನ್ನ ಫ್ರೆಂಡಿಂದ ಬಿದ್ದವ್ರೆ ಅಂತ ಹೇಳ್ತಿದ್ದಲ್ಲ, ಈಗ ಅರ್ಥ ಆಯ್ತಲ್ಲ ಯಾರಿಂದ ಬಿದ್ದವ್ರೆ, ಯಾರು 420ಗಳು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅರ್ಥ ಆಯ್ತಲ್ಲ. ಲೇ ನೇತ್ರ, ಯಾರು ಕೆಟ್ಟದ್ದು ಮಾಡಬೇಕು ಅಂತ ಬಯಸಿದ್ರೆ ಅವ್ರಿಗೆ ಏನೇ ಕೆಟ್ಟದಾಗೋದು, ಸರಿನಾ? ಕೆಟ್ಟದನ್ನ ಬಯಸೋಕ್ಕೆ ಜಾಸ್ತಿ ಹೋಗ್ಬಾರ್ದು. ಕೆಟ್ಟದನ್ನು ಬಯಸಿ ನಿನಗೆ ಕೆಟ್ಟದ್ದು ಬಂತ. ನನ್ನ ಗಂಡನ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಭಾಳ ಪ್ರಯತ್ನ ಪಟ್ಟೆ, ಆದರೆ ನಿನ್ನ ಗಂಡನೇ ಹಾಳಾಗೋದ. ಇದು ನೇನಿಯ ಕರ್ಮ ಅನ್ನೋದು. ನಾನೇನು ಬೇಕು ಅಂತ ಮಾಡಲಿಲ್ಲ. ಲೇ ನೇತ್ರಿ, ನಿನ್ನ ಮಗಳೆಲ್ಲ ಬಿಡ, ನೀನು ಬೇವರ್ಸಿದ್ದಂಗೆ ನೀನಂತೂ. ನಿನ್ನ ಬುಡಕ್ಕೆ ನೀನೇ ಬೆಂಕಿ ಇಕ್ಕಂತ ಇದೆಯೇನೆ ಮನೆಯಾಳಿ. ಹಿಂಗೆ ಎಷ್ಟು ಹೇಳ್ಬೇಕು ನಾನು, ಹಂಗಲ್ಲ ಹಿಂಗಲ್ಲ ಅಂತ ಎಷ್ಟು ಹೇಳಿದ್ರು ಒಸಿನೂ ತಲೆನಾಗ ಬುದ್ಧಿ ಇಲ್ಲ, ಏನೂ ಇಲ್ಲ. ನಿನ್ನ ಫ್ರೆಂಡ್ನ ಕರ್ಕೊಂಬಿಟ್ಟು ಬಂದು ಮನೆಗಿರಿಸ್ಕೊಂಡು ನಿನ್ನ ಗಂಡನು ನಿನ್ನ ಫ್ರೆಂಡ್ ಏನಿಯ ಒಂದಾಗಂಗೆ ಮಾಡ್ಬಿಟ್ಟಿದ್ದೀಗಲ್ಲ. ನೀನು ಎಂಥ ಬಿತ್ತರಿ ಇರಬೇಡ ಹೇಳು ನೀನಂತೂ. ಬೇರೆ ಯಾರು ನಿನ್ನ ಸಂಸಾರಕ್ಕೆ ಮುಳ್ಳಾಗಿಲ್ವೇ? ನಿನ್ನ ಸಂಸಾರಕ್ಕೆ ನೀನೇ ಮುಳ್ಳು, ನೀನೇ ಕಲ್ಲು, ಎಲ್ಲ ನೀನೇ ನೆನೆಯ. ಅಮ್ಮ, ನಾನೇನು ಬೇಕು ಅಂತ ಮಾಡಲಿಲ್ಲ ಕಣಮ್ಮ. ಲೇ ಮುಚ್ಚೆ ಬಾಯ್ನ, ನನ್ನ ಹಾಳು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕರ್ಸಿದ್ ನೀನೇ ಬೇಕು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಚೂ ಬಿಟ್ಟಿದ್ಯಲ್ಲ. ನಿನ್ನ ತಂಗಿನ, ನೀನೊಬ್ಳು ತಂಗಿನೇನೆ. ನಿನ್ನ ಮಕ್ಕಿಷ್ಟು ಅದು ಎಷ್ಟು ದುರಾಸೆ ಇಟ್ಕೊಂಡಿದ್ಯೋ ಮನ್ಸಾಗ ನೀನಂತೂ ನಾಕಾಣೆ. ಅದು ಎಷ್ಟು ಮನೆಯಾಳು ಬುದ್ಧಿ ಆಯ್ತೋ ನಿನ್ನ ಮನ್ಸಾಗಂತೂ.
ನನ್ನ ಗಂಡನ ಮೇಲೆ ಎಷ್ಟು ಬೇಜಾರಾಗಿದ್ದು ಗೊತ್ತಾ ನಿನ್ನಿಂದ. ಸದ್ಯ ನನ್ನ ಗಂಡ ಅಲ್ವಲ್ಲ ಅಂತ ಹೇಳ್ಬಿಟ್ಟು ಈಗ ಹೊಸಿ ಸಮಾಧಾನ ಆಗ್ತೈತೆ. ಅಪ್ಪ ರೀ, ನಮ್ಗಿಲ್ಲಿ ಇನ್ನೇನು ಕೆಲಸ, ಬನ್ನಿ ಹೋಗೋಣ. ಇವಳು ಗಂಡನ ಯೋಗ್ಯತೆ ಎಲ್ಲ ಹೇಳು ಚೆನ್ನಾಗಿ ಗೊತ್ತಾಯ್ತಲ್ಲ, ಇನ್ನು ತಿಳ್ಕೊಳ್ಳೋ ಅವಶ್ಯಕತೆ ಏನೈತೆ, ಬನ್ನಿ ನ್ಯಾಟ್ಗೆ ಹೋಗೋಣ. ಅತ್ತೆ, ಈಗ ಯಾರನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕೋ ಅವ್ರನ್ನ ದಯವಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕಿ ಕೊಟ್ಟು ಮಾತು ಉಳಿಸ್ಕೊಳ್ಳಿ, ಸರಿನಾ? ನೀವೇ ಹೇಳ್ತಿದ್ರಲ್ಲ, ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತೀನಿ, ಅಟ್ಟು ಬಿಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ದಯವಿಟ್ಟು ಆ ಕೆಲಸ ಮಾಡಿ, ಸರಿನಾ? ಸರಿ, ನಮಗೂ ಇನ್ನು ಕ್ಯಾಮೆ ಐತೆ, ನಿಮ್ಮ ಕ್ಯಾಮೆ ನೀವು ನೋಡ್ಕೊಳ್ಳಿ. ನಮ್ಮ ತಂಟೆಗೆ ಬರೋಕೆ ಹೋಗ್ಬೇಡಿ. ಇನ್ನು ಮೇಲೆ ನಾವು ಸಂದಾಕಿರ್ತೀವೋ, ಕಿತ್ತಾಡ್ತೀವೋ, ಜುಟ್ಟು ಹಿಡ್ಕತೀವೋ, ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗಬೇಕು ರೀ? ನಡೀರಿ ಹೋಗೋಣ. ಅಯ್ಯೋ ಅಮ್ಮ, ನನ್ನ ಗಂಡ ನನಗೆ ಮೋಸ ಮಾಡ್ತಾವನೆ ಕಣಮ್ಮ. ಅಯ್ಯೋ, ಈಗ ಏನು ಮಾಡಲಿ ನಾನು ಬಿಟ್ಬಿಟ್ಟು ಇನ್ನೊಬ್ಳಿಂದೆ ಮಾತಾಡ್ಕೊಂಡು ಹೋಗಕ್ಕೆ ರೆಡಿ ಆಗೋನಲ್ಲಮ್ಮ ಕುಂತ್ರಿ ನನ್ನ ಮಗ. ಇವ್ನಿಗೆ ಏನಂತ ಹೇಳ್ಬೇಕಮ್ಮ? ಶಾನೆ ಬೇಜಾರಾಯ್ತೈತೆ ಕಣಮ್ಮ ನನಗಂತೂ. ಈ ಕುಂತ್ರಿ ನನ್ನ ಮಗನಿಂದ ನಂಗೆ ನೆಮ್ಮದಿ ಇಲ್ವಲ್ಲಮ್ಮ. ಅಮ್ಮ, ಅದೇ ರಾಧನ್ನ ಬಿಟ್ಬಿಟ್ಟು ನನ್ನಿಂದೆ ಬಂದಂಗೆ ನಾನು ಬಿಟ್ಬಿಟ್ಟು ಬ್ಯಾರಳಿಂದೆ ಹೋಯ್ತಾನೋ ಏನೋ ಅಲ್ವೇನಮ್ಮ? ನಂಗೆ ಯಾಕೋ ನೆನೆಸ್ಕೊಂಡ್ರೆ ಏನಿಯಾ ಭಯವಾಯ್ತೈತೆ. ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು ನಿನಗಂತೂ. ತಲೆನಾಗ ಬುದ್ಧಿ ಇಲ್ಲ ಅಂದರೆ ಅಮಿಕಂಡನೇ ಇರಬೇಕು. ಅದು ಮಾಡೋಕ್ಕಿಲ್ಲ ಇದು ಮಾಡೋಕ್ಕಿಲ್ಲ ಅಂತಂದರೆ ಹಾಳು ಮಾಡೋಕ್ಕೆ ಅಂತ ಏನಿಯಾ ಹುಟ್ಟಿದೆಯಾ ನೀನು? ಹಾಳಾದೊಳೆ, ನೀನು ನೆನೆಸ್ಕೊಳಕ್ಕೆ ಏನಿಯಾ ನಂಗೆ ಮೈ ಉರಿತೈತೆ. ಲೋಪರ್ ನೀನು, ದೊಡ್ಡ ಲೋಪರ್ ನೀನು. ನಿಂಗೆ ಏನ ತಗೊಂಡು ಹಾಕ್ಬೇಕು ನಿಂಗೆ ಚೆನ್ನಾಗೆ. ಅಯ್ಯೋ, ನಿನ್ನ ಜೀವನನೇ ಹಾಳು ಮಾಡ್ಕೊಂಬಿಟ್ಟಲ್ಲೇ, ಎಂಥ ಬೇವರ್ಸಿನ ಕಟ್ಕೊಬಿಟ್ಟು. ಎಲ್ಲೋದ್ ನಮ್ಮ ನನ್ನ ಗಂಡ, ಎಲ್ಲೋದ? ಮಾಡ್ತೀನಿ, ಅವನಿಗೆ ಸರಿಯಾಗಿ ಮಾಡ್ತೀನಿ. ಕರ್ಮ ಎಲ್ಲ ನನಗೆ ಕರ್ಮ. ಎಲೆಕ್ಷನ್ ಟೈಮಾಗ ಎಲ್ಲ ನನ್ನ ಕರ್ಮ ಚಚ್ಕೋಬೇಕು ತಲೆಗೆ ನೀನಿಯ. ಲೋಪರ್, ಎಲ್ಲೋದಲೆ ನೀನು? ಎಲ್ಲ ಹಾಳಾಗೋದೆ?